ಎಲ್ಲರಿಗೂ ನಮಸ್ಕಾರ. ಸಂಜೆಯ ಈ ಒಂದು ಸುಂದರವಾದ ಸಮಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೂರ್ವಭಾವಿ ಅಥವಾ ಶಾಂತಿ ಸಭೆ ಪ್ರತಿಯೊಂದು ಹಬ್ಬಕ್ಕೂ ಕರಿತೀವಿ. ಆ ಒಂದು ಬರ್ತಕ್ಕಂಥ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾನ್ಯ ಮೇಲಾಧಿಕಾರಿಗಳ ಆದೇಶದಂತೆ ಇವತ್ತು ನಮ್ಮ ಮಾನ್ಯ DSP ಸಾಹೇಬರ ನೇತೃತ್ವದಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಪೂರ್ವಭಾವಿ ಸಭೆಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಾನ್ಯ DSP ಸಾಹೇಬರೇ ಹಾಗೂ ಹಳೆಯ CPR ಅವರೇ ಹಾಗೂ ಸಹೋದ್ಯೋಗಿ PSR ಅವರೇ, ಪ್ರಮುಖ ಕೇಂದ್ರ ಬಿಂದುಗಳಾದ ತಾವು ಎಲ್ಲರಿಗೂ ಕೂಡ ಈ ಒಂದು ಪೂರ್ವಭಾವಿ ಸಭೆಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಈಗಾಗಲೇ ಠಾಣಾ ಮಟ್ಟದಲ್ಲಿ ಮತ್ತು ವೃತ್ತ ಮಟ್ಟದಲ್ಲಿ ಒಂದು ಶಾಂತಿ ಸಭೆಯನ್ನು ಸುಮಾರು 2-3 ದಿವಸದ ಹಿಂದೆ ಕರೆದು ಇಲ್ಲಿ ಸಾಕಷ್ಟು ಸಲಹೆ ಸೂಚನೆಗಳು ಕೊಟ್ಟಿದ್ದೇವೆ. ಆದರೂ ಕೂಡ ಇಂಥ ಒಂದು ಹಬ್ಬ ಹರಿದಿನಗಳಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾದದ್ದು ಒಂದು ಗುರುತರ ಜವಾಬ್ದಾರಿ ನಮ್ಮ ಪೊಲೀಸ್ ಇಲಾಖೆ ಮೇಲೆ ಇದ್ದರೂ ನಾವು ಎಷ್ಟು ಸಾರೋ ಸಭೆಗಳನ್ನು ಮಾಡಿ ಸಲಹೆ ಸೂಚನೆಗಳನ್ನು ಕೊಟ್ಟು ನಿಮ್ಮಿಂದ ಬರ್ತಕ್ಕಂಥ ಸಲಹೆ ಸೂಚನೆ ನಾವು ಸ್ವೀಕಾರ ಮಾಡೋದು ಬಹಳ ಅತಿ ಅವಶ್ಯಕತೆ ಇರ್ತದೆ. ಯಾವುದಕ್ಕೂ ಕೂಡ ಏನಪ್ಪ ಒಂದ್ಸಲ ಮೀಟಿಂಗ್ ಆಗಿದೆ ಹೇಳಿದ್ದೆ ಬಿಡು ಅಂತ ನಾವು ಅನ್ನೋಂಗಿಲ್ಲ, ಕರೆದಿದ್ದರೆ ಒಂದ್ಸಲ ಹೋಗಿದ್ದೀವಿ ಅಂತ ನೀವು ಅನ್ನೋಂಗಿಲ್ಲ. ಹಬ್ಬ ಶಾಂತ ರೀತಿಯಿಂದ ಮುಕ್ತಾಯವರೆಗೂ ಈ ಸಭೆಗಳು, ನಿರ್ದೇಶನಗಳು, ಸೂಚನೆಗಳು ಬರ್ತಾ ಇರ್ತವೆ ಮೇಲಾಧಿಕಾರಿಗಳಿಂದ. ಎಲ್ಲ ಏನು ದೃಷ್ಟಿ ಅಂದ್ರೆ ಯಾರಿಗೇನು ಹರೆಸ್ಮೆಂಟ್ ಮಾಡ್ಬೇಕಂತ ಏನಿಲ್ಲ, ಶಾಂತಿ ಮತ್ತು ಸುವ್ಯವಸ್ಥೆ ಇರಬೇಕು. ಯಾವುದೂ ಕೂಡ ಸಣ್ಣ ಘಟನೆಗಳು ಕೂಡ ಈ ಒಂದು ಹಬ್ಬದಲ್ಲಿ ವರದಿ ಆಗಬಾರ್ದು. ನಾನು ಮೊನ್ನೆ ಮೀಟಿಂಗ್ ಮಾಡೋದ್ರಲ್ಲಿ ಕೂಡ ಹೇಳಿದ್ದೀವಿ, ಎಲ್ಲ ಹಬ್ಬಗಳು ಮಾಡೋದು ಉದ್ದೇಶ ನಾವು ಶಾಂತಿಯಿಂದ ಇರಬೇಕು ಮತ್ತೆ ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಪೂರ್ವಜರು ಎಲ್ಲ ಹಬ್ಬಗಳನ್ನು ಮಾಡಿದ್ದಾರೆ. ಪ್ರತಿಯೊಂದು ಹಬ್ಬವೂ ಕೂಡ ತನ್ನದೇ ಆದಂತಹ ಒಂದು ಹಿನ್ನೆಲೆಯನ್ನು ಹೊಂದಿರ್ತವೆ. ಯಾವ ಹಿನ್ನೆಲೆ ಇಲ್ಲದೆ ಯಾವ ಹಬ್ಬಗಳು ಕೂಡ ಆಚರಣೆ ಆಗೋಲ್ಲ. ಅವನ್ನೆಲ್ಲ ಪೂರ್ವಜರು ಹಾಕೊಂಡು ಬಂದಿದ್ದಾರೆ, ಅವನು ಮುಂದುವರ್ಸ್ಕೊಂಡು ಹೋಗ್ಬೇಕಷ್ಟೇ. ಬಟ್ ಮೊದಲಿನ ತರ ಈಗಿಲ್ಲ. ಮೊದಲೆಲ್ಲ ಹಬ್ಬಗಳನ್ನು ಮಾಡ್ತಿದ್ರೆ ಎಲ್ಲ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಯಾವುದೇ ಧರ್ಮ ಇರಲಿ, ಪೊಲೀಸ್ ಇರಲಿ, ಎಲ್ಲ ಕುಡ್ಕೊಂಡು ಮಾಡ್ತಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಿಷಯಗಳು ಬಹಳ ಸೂಕ್ಷ್ಮವಾದಾಗ ಯಾವುದೋ ಹೈಡ್ ಮಾಡುವಂತ ಪರಿಸ್ಥಿತಿಗಳಿಲ್ಲ. ನಮ್ಮಷ್ಟು ನಾವು ಏನೋ ಮಾಡಿದ್ದೇವೆ, ನೋಡಿದ್ದೇವೆ, ಅದನ್ನ ನಮ್ಮಷ್ಟು ಮುಗಿತದಂತ ಇರುವಂಗಿಲ್ಲ. ಈಗ ಎಲ್ಲ ಸೋಷಿಯಲ್ ಮೀಡಿಯಾಗಳು ಬಹಳ ಆಕ್ಟಿವ್ ಇದ್ದಾವೆ. ನೀವು ಮಾಡಿದಂತ ಅಥವಾ ನಾವು ಮಾಡಿದಂತ ಎಲ್ಲವೂ ಕೂಡ ಒಂದು ಜಾಲತಾಣದಲ್ಲಿ ಬಿಟ್ಬಿಟ್ಟು ಸಣ್ಣ ವಿಷಯಗಳು ದೊಡ್ಡದಾಗ್ತವೆ. ದೊಡ್ಡದಾಗಬಾರ್ದು ಅಂತ ಏನಾದ್ರು ಘಟನೆಗಳು ಆದರೂ ಕೂಡ ನಾವು ಜನಸ್ನೇಹಿಯಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಭೆಗಳನ್ನು ನಾವು ಮೇಲಿನ ಮೇಲೆ ಮಾಡ್ತಾ ಇರ್ತೇವೆ. ಇನ್ನೂ ಕೂಡ ಮತ್ತೆ ನಾಳೆ ಸ್ಯಾಟರ್ಡೆ ಶನಿವಾರ ಕೂಡ ಮಾನ್ಯ SP ಸಾಹೇಬರ ನೇತೃತ್ವದಲ್ಲಿ ಸಭೆಯನ್ನು ಕರೆದಿದ್ದಾರೆ. ಅದಕ್ಕೂ ಕೂಡ ತಾವೆಲ್ಲ ಹೋಗ್ಬೇಕಾಗ್ತದೆ. ಈ ಒಂದು ಸಭೆಗೆ ಇವತ್ತು ಮಾನ್ಯ DSP ಸಾಹೇಬರು ಬಂದಿದ್ದಾರೆ. ಮೊನ್ನೆ ಮಾತಾಡಿದ ಹಾಗೆ ನೀವು ಸ್ವಲ್ಪ ಇವತ್ತು ಏನೇನಿದೆ ಅಂತ 1-2 ನಿಮಿಷ ಹೇಳಿದ್ರೆ ಸಾಹೇಬರು ಮುಂದೆ ನಮಸ್ಕಾರ. ಈಗ ಈ ಪೀಸ್ ಮೀಟಿಂಗ್ನ ಅಧ್ಯಕ್ಷರಾದ DSP ಸಾಹೇಬ್ರೆ ಮತ್ತು ಎಲ್ಲ ಪೊಲೀಸ್ ಇಲಾಖೆಯವರೇ ಮತ್ತು ಎಲ್ಲ ಸಮಾಜದ ಮುಖಂಡರೇ ಮತ್ತು ಜೋಡ ಮತ್ತು ಹಳ್ಯಾಳದಿಂದ ಬಂದಂಥ ಎಲ್ಲ ಪ್ರಮುಖರೇ, ವಿಶೇಷವಾಗಿ ಸಾಹೇಬರು ಈಗ ಹೇಳಿದರು, ಇದು ಎಲ್ಲ ಪೂರ್ವಜರ ಹಾಕೋಕೊಂತ ಮಾಡಿಕೊಂತ ಬಂದಂಥ ಒಂದು ಎಲ್ಲ ಧರ್ಮದ ಒಂದು ಈದ್ ಹಬ್ಬಗಳನ್ನು ಎಲ್ಲರೂ ಕೂಡಿ ಮಾಡ್ತಾ ಇದ್ದೆವು. ಈಗ ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಮೊಬೈಲ್ ಬಂದ ನಂತರ ಅದು ಒಂದು ಸ್ವಲ್ಪ ಒಂದು ಬೇರೆ ರೂಪವನ್ನು ಪಡೀತಾ ಇದೆ ಅಂತ ಹೇಳ್ತಾ ಇದ್ರು. ದಾಂಡೇಲಿಯಲ್ಲಿ ಅಂಥ ಘಟನೆ ಯಾವುದೂ ನಡೆದಿಲ್ಲ ಸರ್. ಯಾಕಂತಂದರೆ ದಾಂಡೇಲಿ ಒಂದು ಶಾಂತಿ ಊರ ಮತ್ತು ಎಲ್ಲ ಸಮಾಜದವರು ಕೂಡಿ ಇರ್ತಾರೆ. ಯಾರೊಬ್ಬರು ಕಿಡಿಗೇಡಿಗಳು ಅಂಥ ಕೆಲಸ ಮಾಡ್ತಾರೆ. ಎಲ್ಲರೂ ಒಂದು ಶಾಂತಿಯನ್ನು ಬಯಸುವಂಥ ಮನೋಭಾವನೆ ಇಟ್ಟಂಥ ಎಲ್ಲ ಸಮಾಜದ ಜನರು ಇಲ್ಲಿದ್ದಾರೆ. ಹಾಗಾಗಿ ವಿಶೇಷವಾಗಿ ಸರ್, ನಾವು ಈ ಮೊನ್ನೆ ಒಂದು ನಮ್ಮ ಇದು ಉಪವಾಸ ನಮ್ಮ ತಿಂಗಳು ನಡೀತದಲ್ಲ ಅಲ್ಲ ಸರ್, ಈಗ ನಮ್ಮ ಶ್ರಾವಣ ತಿಂಗಳಲ್ಲಿ ಈಗ ಮೊನ್ನೆ ನನ್ನ ಇಲ್ಲಿ ಗುಡಿ ಕಡೆ ಅವರು ಬಳಿ ಆಚೆ ಕಡೆ ಒಂದು ಉದ್ಘಾಟನೆ ಮಾಡೋ ಸಮಯದಲ್ಲಿ ಅವರು ಶ್ರವಣ ಅಮಾಸಿಗೆ ನನ್ನ ಪ್ರತಿ ವರ್ಷ ಅವರು ಕರೀತಾದ್ರು. ಅವರು ಅಲ್ಲಿ ನಮ್ಮ ಈ ಶೇಖರ್ ಡಾಕ್ಟರ್ ಸರ್ ಅವರು ಒಂದು ಮಾತು ಹೇಳಿದರು. ಮೊದಲು ಸೈಯದ್ ತಂಗಳವರು ಇದ್ದಾಗ ಇಲ್ಲಿ ಪ್ರತಿ ಸಲ ಒಂದು ಶ್ರವಣ ಅಮಾಸಿಗೆ ಬರ್ತಿದ್ರು. ಈಗ ನಾವು ಕರೆದುಕೊಳ್ಳಿ ಅಂತಂದ್ರೆ ದಾದಾಪ್ಯರವರು 4 ವರ್ಷದಿಂದ ಇಲ್ಲಿ ಬರ್ತಾ ಇದ್ದಾರೆ. ಹಿಂಗೆ ನಾವೆಲ್ಲರೂ ಕೂಡಿ ನಡಿಬೇಕು. ಮತ್ತು ಎಲ್ಲ ಸಮಾಜದಲ್ಲಿ ಪ್ರತಿಯೊಂದು ಸ್ವಾಮೀಜಿಗಳಾಗಲಿ ಮತ್ತು ಗುರುಗಳಾಗಲಿ ಪಂಡಿತರಾಗಲಿ ಶಾಂತಿನ ಹೇಳ್ತಾರೆ. ಅಲ್ಲಿ ಹೋಗಿ ನಾವು ಆ ಮಠದಲ್ಲಿ ಮತ್ತು ಆ ಮಸೀದಿಗಳಲ್ಲಿ ಇಂಥ ಒಂದು ಈದ್ ಮಿಲಾದ್ ಹಬ್ಬ ಮಾಡುವಾಗ
ಅವರು ನಡ್ಕೊಂತ ಬಂದ ಹಾದಿಯನ್ನು ನಾವು ಎಲ್ಲರೂ ಗಮನಿಸಿದ್ರೆ ಇದು ಒಂದು ಒಳ್ಳೆಯ ರೂಪಕ್ಕೆ ಹೋಗ್ತೈತಿ ಅಂತ ಅಂದಾಗ ಅವ್ರು ಹೇಳ್ತಾ ಇದ್ರು. ಇನ್ನೊಂದು ಮಾತು ಹೇಳಿದ್ರು, ಇಲ್ಲಿ ಬಂದಂಥವ್ರು ಯಾವ ಯುವಕರು ಬಂದಿಲ್ಲ, ಬರೀ ಒಂದು 45-50 ವರ್ಷದವರು ಬಂದಿದ್ದಾರೆ. ಇಂಥ ಒಂದು ಶ್ರಾವಣ ತಿಂಗಳಲ್ಲಿ ನಾವು ಯುವಕರನ್ನ ಪ್ರತಿಯೊಂದು ಧರ್ಮದವರು, ಪ್ರತಿಯೊಂದು ಸಮಾಜದವರು ಏನು ಒಂದು ಹಬ್ಬ ಆಚರಣೆ ಮಾಡ್ತಾರೋ ಅವರಿಗೆ ಪಂಡಿತರ ಮಾತು ಕೇಳಲಿಕ್ಕೆ ಅವರು ಬರುವಂತ ಕೆಲಸ ಆಗಬೇಕು ಅಂತ ಹೇಳಿದರು. ಹಾಗೆ ದಾಂಡೇಲಿಯಲ್ಲಿ ಇನ್ನೊಂದು ವಿಷಯ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಹೋದ ಸಲ ಹೇಳ್ಬೇಕು ಮಾಡಿದ್ದೆ ಸರ್. ಮೊನ್ನೆ 2 ಪ್ರಕರಣ ಬಂದು ನಮ್ಮ ಕಿರಣ್ ಪಾಟೀಲ್ ಅವ್ರನ್ನ ನಿಜವಾಗಲೂ ನಾವು ಇವತ್ತು ಅಭಿನಂದಿಸ್ತೇನೆ. ಯಾಕಂತಂದ್ರೆ ಒಟ್ಟೆ ಅವರು ರಾತ್ರಿ 12 ಗಂಟೆಗೆ ಜಗಳ ಆಯಿತು, ಗಂಡ ಹೆಂಡತಿದು. 12 ಗಂಟೆಗೆ ಜಗಳ ಆದ ಕೂಡಲೇ ನನಗೊಂದು ಫೋನ್ ಬಂತು. ಅವನು ಹತ್ತುವಂತ ಮಗಳಿಗೆ ತಗೊಂಡು ಸ್ಟೇಷನ್ಗೆ ಬಂದರು ಸರ್. ಸ್ಟೇಷನ್ಗೆ ಬಂದಾಗ ಅವ್ರನ್ನ ಹೇಳಿ ಬುದ್ಧಿ ಹೇಳಿ ಕಳಿಸಿ 4-5 ದಿನ ಅವ್ರನ್ನ ಮನೆಯಲ್ಲಿ ಇದ್ದು ಅವ್ರ ತಂದೆ ಮನೆಯಲ್ಲಿ ಇಟ್ಟು ನಿನ್ನೆ ಅವರನ್ನ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಕಿರಣ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅವ್ರ ಗಂಡನ ಮನೆಗೆ ಕಳಿಸಿ ಒಂದು ಬಹಳವಾದ ಮುರಿದು ಹೋಗುವಂತ ಪರಿಸ್ಥಿತಿ ಇತ್ತದು. ಅಂತ ಒಂದು ವಿಷಯವನ್ನು, ಗಂಭೀರ ವಿಷಯವನ್ನು ತಿಳಿಸಿ ಬುದ್ಧಿ ಹೇಳಿ 2-3 ಕೇಸನ್ನು ಇಂಥದ್ದು ನೋಡಿದ್ದೇನೆ. ಅದಕ್ಕಾಗಿ ಮುರಿದು ಹೋದ ನಂತರ ಜೀವನ ಕೂಡುವುದು ಬಹಳ ಕಷ್ಟ. ಇಂಥ ಒಂದು ಅವರಿಗೆ ಬುದ್ಧಿ ಹೇಳಿ ಕಳಿಸಿದ್ದು ಅವರಿಗೆ ನಾವು ಇವತ್ತು ಧನ್ಯವಾದ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಾನ್ಯ ಡಿವೈಎಸ್ಪಿ ಸರ್, ಹಲ್ಯಾಳ್ ಮತ್ತು ದಾಂಡೇಲಿ CPI ಸರ್, ಎಲ್ಲ ಹಲ್ಯಾಳ್ ಕ್ಷೇತ್ರದ PSI ಸರ್ಗಳು, ಇಲ್ಲಿ ಬಂದಂತಹ ಎಲ್ಲ ಸಂಘ ಸಂಸ್ಥೆಯ ಮತ್ತು 2 ಅಂಜುಮನ್ಗಳ ಪದಾಧಿಕಾರಿಗಳು ಮತ್ತೆ ಎಲ್ಲ ನಮ್ಮ ಹಿಂದೂ ಬಾಂಧವರು, ಅಲ್ಲದೆ ನಮ್ಮ ಮಾಧ್ಯಮದ ಮಿತ್ರರು, ಎಲ್ಲರಿಗೂ ನಮಸ್ಕಾರ. ಸರ್, ನಾವು ಪ್ರತಿ ವರ್ಷ ಈದ್ ಮಿಲಾದ್ ಹೇಗೆ ಆಚರಿಸುತ್ತೇವೆ ಅಂತ ಹೇಳಿ ಎಲ್ಲಕ್ಕಿಂತ ಒಳ್ಳೆಯದಾಗಿ ಡಿವೈಎಸ್ಪಿ ಸರಿಗೆ ಗುರ್ತದೆ. ನಾವು ಬಹಳ ಶಾಂತತೆಯಿಂದ, ಸೌಹಾರ್ದತೆಯಿಂದ ಎಲ್ಲ ವರ್ಗದವರಿಗೆ ಮತ್ತು ಯಾರಿಗೆ ಯಾವ ಧರ್ಮಕ್ಕೆ ಯಾವ ವರ್ಗಕ್ಕೆ ಧಕ್ಕೆ ಆಗದಂತೆ ನಮ್ಮ ಈದ್ ಮಿಲಾದ್ ಹಬ್ಬದ ಆಚರಣೆಗಳನ್ನು ಮಾಡ್ತೀವಿ. ಅಲ್ಲದೆ ನಮ್ದು ಒಂದು ಸ್ಪೆಷಲ್ ಇದು ಅಂತ ಹೇಳಿದ್ರೆ, ನಮ್ಮ ಇದರ ಪ್ರೊಸೆಷನ್ ಒಳಗೆ ಈದ್ ಮಿಲಾದ್ ಪ್ರೊಸೆಷನ್ ಏನಾಗ್ತದೆ, DJ ಬಹಳ ಸಲ ಸುಪ್ರೀಂ ಕೋರ್ಟ್ ತನ್ನ ಕಡೆಯಿಂದ ಅದನ್ನು ಇದು ಮಾಡಬೇಡಿ ಅಂತ ಹೇಳಿ ಬಹಳ ಸಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ. ಆದ್ರೆ ನಮ್ಮ ಸಮಾಜ ಸರ್, ನಾವು DJ 10 ವರ್ಷದಿಂದಲೇ 12 ವರ್ಷದಿಂದಲೇ DJ ತಗೊಂಡ್ ಬರಬಾರ್ದು, ತಗೊಂಡ್ ಬಂದ್ರೆ ನಾವೇ ಹೊರಗೆ ಹಾಕ್ತೇವೆ ಅಂತ ಹೇಳಿ ನಾವು ಎಲ್ಲಾ ಮಸೀದಿ ಒಳಗೆ ಅನೌನ್ಸ್ಮೆಂಟ್ ಮಾಡ್ತೇವೆ ಸರ್. ಯಾಕಂದ್ರೆ DJ ತರುವ ಪ್ರತಿ ಮತ್ತೆ ಅದು DJ ತಂದು ಏನಾದ್ರೆ ಡಾನ್ಸ್ ಮಾಡ್ಬೇಕು, ಎಲ್ಲಾದ್ರೆ ಇದು ಮಾಡ್ಬೇಕು, ಅದು ಪ್ರತಿ ನಮ್ಮ ಸಮಾಜದಲ್ಲಿ ನಾವು ಇಟ್ಕೊಳ್ಳಿಲ್ಲ. ಖಾಸಾಗಿ ದಾಂಡೇಲಿ ಒಳಗೆ ಸರ್ ನಾವು ಇದು ಮಾಡ್ಲಿಕ್ಕೆ ಕೊಳ್ಳಿಲ್ಲ. ಅದರಂತೆ ಸರ್, ನಮ್ಮ ಯುವಕರಲ್ಲಿಯೂ ಈಗ ಮೊನ್ನೆ CPI ಸರ್ ಬಹಳ ಒಳ್ಳೆ ಮೀಟಿಂಗ್ ತಗೊಂಡಿದ್ರು. ಅದ್ ಮೀಟಿಂಗ್ ಒಳಗೆ ಬಹುಶಃ ನಮ್ಮ ಎಲ್ಲ ಬಹಳ ಜನರು ಇದ್ರು ಇಲ್ಲಿ. ಆ ಟೈಮಿಗೆ ಅವರು ಕೆಲ ಇನ್ಸ್ಟ್ರಕ್ಷನ್ಸ್ ಕೊಟ್ರು ನಮ್ಗೆ. ಅದು ಇನ್ಸ್ಟ್ರಕ್ಷನ್ಸ್ ಒಳಗೆ ಬಹಳಷ್ಟು ನಮಗೂ ಗುರ್ತಿದೆ, ಅದು ಆಗ್ಬಾರ್ದು ಅಂತೇಳಿ. ಅದೇನ್ ದೊಡ್ಡ ಜಂಡ ತಗೊಂಡು ತಿರ್ಗಾಡ್ತಾರೆ ಹುಡುಗರು, ಅದನ್ನ ತಿರ್ಗಿಸಬಾರ್ದು ಅಂತೇಳಿ ಅದರದ ಬಗ್ಗೆ ನಾವು ಇಮಿಡಿಯೇಟ್ಲಿ ಅಂಜುಮನ್ ಮೀಟಿಂಗ್ ತಗೊಂಡು ಎಲ್ಲ ಮಸೀದಿಯ ಕಮಿಟಿಗಳಿಗೆ ಕರ್ಕೊಂಡು ನಾವು ಅವರಿಗೆ ಕಟ್ಟುನಿಟ್ಟವಾಗಿ ಇನ್ಸ್ಟ್ರಕ್ಷನ್ ಕೊಟ್ಟೇವಿ. ಯಾವ ಏರಿಯಾದಿಂದ ಇಂಥ ಹುಡುಗರು ಇದು ತಗೊಂಡು ಬರ್ತಾರೆ ಅದರ ಜವಾಬ್ದಾರಿ ನಿಮ್ದಂತ ಹೇಳಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಸರ್. ನಾಳೆ ಫ್ರೈಡೇ ಒಳಗೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಟ್ರಿಬಲ್ ರೈಟ್ ಬಗ್ಗೆ ಹೇಳಿದ್ರು, ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. ಮತ್ತೆ ಮೋಸ್ಟ್ಲಿ ನಾವು ಇದರೊಳಗೆ ವೆಹಿಕಲ್ಸ್ ತಗೊಂಡು ಬಂದ್ರೇಬಾರ್ರಿ ಅಂತ ಹೇಳ್ತಾ ಇದ್ದೀವಿ ಪ್ರೊಸೆಷನ್ ಒಳಗೆ. ಯಾಕಂದ್ರೆ ವೆಹಿಕಲ್ಸ್ ಇಂದ ಬಹಳ ಪ್ರಾಬ್ಲಮ್ ಆಗ್ತದೆ. ಅದರಿಂದ ನಾವು ನಾಳೆ ನಮ್ಮ ಅನೌನ್ಸ್ಮೆಂಟ್ ಒಳಗೆ ನಾವು ಬಹಳಷ್ಟು ಎಷ್ಟು ಅದನ್ನು ಕೇರ್ ತಗೊಳ್ಬೇಕು ಎಲ್ಲ ಕೇರ್ ತಗೊಂಡು ನಮ್ಮ 26ಗೆ ಕನಿಷ್ಠ 3 ಗಂಟೆಗೆ ನಾವು ನಮ್ಮ ಎಲ್ಲ ಮಸೀದಿಗಳಿಂದ ಎಲ್ಲರೂ ಇದಕ್ಕೆ ಬರ್ತಾರೆ, ಇನ್ಕ್ಲೂಡಿಂಗ್ ರೂರಲ್ ಏರಿಯಾ, ಕೋಗಿಲ್ಬಂದ್ ಅಂಡ್ ಗೌಂಟನ್. ಅವರೆಲ್ಲ ಬಂದು ಇಲ್ಲಿ ಇದಕ್ಕೆ ಸರ್ಕಲಿಗೆ ಸೇರ್ತಾರೆ, KC ಸರ್ಕಲಿಗೆ. ಅಲ್ಲಿಂದ ನಾವು ಎಕ್ಸಾಕ್ಟ್ಲಿ ಈ ಸಲ ಇನ್ಸ್ಟ್ರಕ್ಷನ್ ಕೊಟ್ಟೇವೆ 4:30ಗೆ ನಾವು ಅಲ್ಲಿಂದ ಬಿಡ್ತೇವೆ. ಬಿಟ್ಟು ನಾವು KC ಸರ್ಕಲ್ ಇಂದ
ಲಿಂಕ್ ರೋಡ್ ಮೂಲಕ ನಾವು ಒಂದು ಲಾಸ್ಟ್ 2 ವರ್ಷದಿಂದ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆ ಏನು ಇದು ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆ ಒಂದು ರೂಟ್ ಕೊಡ್ತಾ ಇದೆ. ಒಂದೇ ರೂಟ್ ಒಳಗೆ ಜೇಲ್ ರೋಡ್ ಒಳಗೆ ಅದು ಭಾರತ್ ಗ್ಯಾಸ್ ಸೈಡಿಗೆ ಏನು ರೂಟ್ ಇದೆ, ರೈಟ್ ಸೈಡ್ ರೂಟ್ ಇದೆ, ಬಸ್ ಸ್ಟ್ಯಾಂಡ್ ಇಂದ ಎದುರಿಗೆ ಅದು ರೂಟ್ ನಾವು ಕೇಳಿದ್ದೇವೆ ಸರ್. ಲಾಸ್ಟ್ ಟೈಮ್ ಸ್ವಲ್ಪ ಫ್ರೈಡೇ ಇತ್ತು, ಅವತ್ತು ಏನೋ ಮತ್ತೆ ಮಿಸ್ ಆಗಿ ಈ ಸೈಡ್ ರೂಟ್ ಕೊಟ್ಟಿದ್ರು. ಈ ಸೈಡ್ ರೂಟ್ ಕೊಟ್ಟರೆ ಏನಾಗ್ತದೆ, ಎಲ್ಲ ಬಸ್ಸಸ್ ಬರ್ತಾ ಇರ್ತವೆ, ಮತ್ತೆ ಮಿಡಲ್ ಒಳಗೆ ಅಬ್ಸ್ಟ್ರಕ್ಷನ್ ಆಗ್ತದೆ, ಒಂದು ಪ್ರೊಸೆಷನ್ ಮುಂದೆ ಹೋಗ್ತದೆ, ಕೆಳಗೆ ಹಿಂದೆ ಇರ್ತಾರೆ, ಅದರಿಂದ ಪ್ರಾಬ್ಲಮ್ ಆಗ್ತದೆ. ಒಂದೇ ರೂಟ್ ಫ್ರಮ್ ಅಪೋಸಿಟ್ ಆಫ್ ದಿ ಬಸ್ ಸ್ಟ್ಯಾಂಡ್ ಕೊಟ್ರೆ ನಾವು ಒಂದು ರೂಟ್ ಒಳಗೆ ಕ್ಲಿಯರ್ ಆಗಿ ಹೋಗಿ ನಾವು ಸೋಮಾನಿ ಸರ್ಕಲ್ ಇಂದ ಒಳಗಡೆ ಬಡ ಡಾಕ್ಟರ್ ಹಾಸ್ಪಿಟಲ್ ಕಡೆಯಿಂದ ನಾವು ಸೀದಾ ನಾವು ಬಾಂಬೆ ಚಾಳಿಗೆ ಸೇರ್ತೇವೆ. ಬಾಂಬೆ ಚಾಳ ಕಡೆ ಒಂದು ಪ್ರಾಬ್ಲಮ್ ಇತ್ತು, ಅದನ್ನು ನಾವು ಕಮಿಷನರ್ಗೂ ಮಾತಾಡಿದೆ ಅಂತ ತಾವು ಹೇಳಿ ಸರ್. ಅಲ್ಲಿ ಒಂದು ಸಿಡಿದು ವರ್ಕ್ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಜನರು ಬರ್ತಾರೆ, ಅಲ್ಲಿ ದೂರ ವೆಹಿಕಲ್ ಬಿಟ್ಟು ನಮ್ಮ ಎಲ್ಡರ್ಲಿ ಪೀಪಲ್ಗೆ ಒಳಗೆ ಬರ್ಲಿಕ್ಕೆ ತೊಂದರೆ ಆಗ್ತದೆ. ಅದರಿಂದ ಅದು ಸಿಡಿ ಇದು ಸ್ವಲ್ಪ ಮುಗ್ದಿದೆ, ಅದರ ಮೇಲೆ ಸ್ವಲ್ಪ ಏನಾದ್ರು ಹಾಕಿ ಒಂದು ಹೋಗಿ ಬರ್ಲಿಕ್ಕೆ ಒಂದು ರಾಸ್ತಾ ಮಾಡ್ಕೊಳ್ಳಿಕ್ಕೆ ಹೇಳಿ ಸರ್ ಅವರಿಗೆ. ಮತ್ತೊಂದು ಮಾತು ಅಂತ ಹೇಳಿದ್ರೆ, ಲಾಸ್ಟ್ ಮೀಟಿಂಗ್ ಒಳಗೆ ಯಾರೋ ಪಾಟ್ ಹೋಲ್ಸ್ ಬಗ್ಗೆ ಮಾತಾಡಿದ್ರು ದಾಂಡೇಲಿ ಒಳಗೆ. ಅದು ಹೇಗೆ ನಾನು ಈಗ ತಿಳ್ಕೊಂಡೆ, ಪ್ರತಿ ಸಲ ಕಮಿಷನರಿಗೆ ನಾವು ಹೇಳ್ತಿದ್ದೇವೆ ಮಾಡ್ತಾ ಇಲ್ಲ ಆಗಿದ್ರು, ಆದ್ರೆ ನಿಮ್ಮ ಇನ್ಸ್ಟ್ರಕ್ಷನ್ ಹೋದ್ಮೇಲೆ ಅದು ಮಾಡಿದ್ದಾರೆ ಅಂತ ಹೇಳಿ ಭಾವಿಸ್ತೇನೆ. ಯಾಕಂದ್ರೆ ಈ ಬೇರೆ ಕಡೆ ಗೊತ್ತಿಲ್ಲ ಸರ್, ನಮ್ಮ ಮನೆ ಕಡೆ ಬಹಳ ದೊಡ್ಡ ದೊಡ್ಡ ಪಾಟ್ ಹೋಲ್ಸ್ ಇತ್ತು, ಅದು ಹಾಕಿದಾರೆ ಅವರು. ಬಹುಶಃ ಇನ್ನು ಮುಂದೆ ಕಮಿಷನರಿಗೆ ಏನಾದ್ರು ಹೇಳುತ್ತಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ಬೇಕು ಹಂಗೆ ಅನಿಸ್ತಾ ಇದೆ ನನಗೆ. ಆಯ್ತು, ನೀವು ನಾನು ಎಲ್ಲರಿಗೆ ನಿಮ್ಗೆ ನಮ್ಮ ಎಲ್ಲ ಹಲ್ಯಾಳ್ ಕ್ಷೇತ್ರದ ಎಲ್ಲ ಡಿಪಾರ್ಟ್ಮೆಂಟ್ ಜನರಿಗೂ ನಮ್ಮ ಈದ್ ಮಿಲಾದ್ ಹಬ್ಬಕ್ಕೆ ನಾ ಕರೀತಾ ಇದ್ದೀನಿ. ಮತ್ತು ಅದು ಲಾಸ್ಟ್ ಎಂಡ್ ಫಂಕ್ಷನ್ಗೆ ನಮ್ದು ಒಂದು ಸಣ್ಣ ಫಂಕ್ಷನ್ ಇರ್ತದೆ ಪ್ರತಿ ವರ್ಷ, ಅದು ಫಂಕ್ಷನಿಗೂ ನೀವು ಅಟೆಂಡ್ ಆಗ್ಬೇಕು ಸರ್. ಮತ್ತು ನಮ್ಮ ಎಲ್ಲ ಸಮಾಜಿನ ಜನರು ಎಲ್ಲ ಇದು ಈದ್ ಮಿಲಾದ್ ಹಬ್ಬಕ್ಕೆ ನಮ್ಮ ಜೊತೆ ಕೂಡಿ ಮಾಡ್ಬೇಕಂತ ಹೇಳಿ ಎಲ್ಲರಿಗೆ ನಾನು ಅಭಿನಂದಿಸುತ್ತಾ ಮತ್ತು ಈದ್ ಮಿಲಾದ್ ಹಬ್ಬಕ್ಕೆ ಎಲ್ಲರಿಗೆ ಆಹ್ವಾನಿಸುತ್ತಾ ನಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. DSP ಸಾಹೇಬ್ರೆ, ಹಾಗೆ CPI ಸಾಹೇಬ್ರೆ, ಹಾಗೂ ಎಲ್ಲ PSI ಸಾಹೇಬ್ರೆ, ಹಾಗೆ ಇಲ್ಲಿ ಬಂದಂಥ 2 ಸಮಾಜದ ಮುಖ್ಯಸ್ಥರು. 26 ತಾರೀಕಿಗೆ ಈದ್ ಮಿಲಾದ್ ಹಬ್ಬ ಇರುತ್ತದೆ. ಆ ಈದ್ ಮಿಲಾದ್ ಹಬ್ಬದ ಎಲ್ಲರಿಗೂ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯ ಕೊಡುತ್ತೇನೆ. ಹಾಗೆ ಈದ್ ಮಿಲಾದ್ ಈಗ ನೀವು ಕಳೆದ 2-3 ವರ್ಷದಿಂದ ನೀವು ಚೆನ್ನಾಗಿ ಮಾಡ್ತಾ ಬಂದಿರಿ, ಯಾವುದೇ ಒಂದು ಪ್ರಾಬ್ಲಮ್ ಬರೋಲ್ಲ, ಆ ರೀತಿ ನೋಡ್ಕೊಂಡು ನೀವೆಲ್ಲ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರಿ. ಆದರೆ 1-2 ವರ್ಷ ಒಂದು ಸಣ್ಣ ಪ್ರಾಬ್ಲಮ್ ಆಗಿತ್ತು. ನೀವೇನು ಧ್ವಜ ಕಟ್ತಿರಲ್ಲ, ಆ ಧ್ವಜದಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಅದಕ್ಕೆ ನೀವು ಏನು ಮಸೀದಿಯಲ್ಲಿ ಅನೌನ್ಸ್ ಮಾಡಿರಿ ಅಂತೇಳಿ ನಾನು ಒಂದು ವಿನಂತಿ ಮಾಡ್ತೀನಿ. ಇಲ್ಲಾಂದ್ರೆ ನೀವು ಮಸೀದಿಯಲ್ಲಿ ಅವರಿಗೆ ಫ್ಲಾಗ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿರಿ. ಯಾಕಂದರೆ ಸ್ವಲ್ಪ ಜನಕ್ಕೆ ಫ್ಲಾಗ್ ಯಾವ್ದು ಹಾಕ್ಬೇಕು ಅನ್ನೋದು ಒಂದು ಕನ್ಫ್ಯೂಸ್ ಇರುತ್ತೆ. ಆ ದೃಷ್ಟಿಯಿಂದ ಏನಾಗುತ್ತೆ, ಅವ್ರು ಹೋಗಿ ಯಾರೋ ಒಬ್ರು ಗೊತ್ತಿಲ್ಲದೆ ಫ್ಲಾಗ್ ಹಾರಿಸ್ಬಿಡ್ತಾರೆ. ಯಾವಾಗ ಏನಾಗೈತೆ, ಸೋಷಿಯಲ್ ಮೀಡಿಯಾದಲ್ಲಿ ನಮಗೆಲ್ಲ ಫೋನ್ ಮಾಡೋದು, ನಾವು ಪೊಲೀಸರಿಗೆ ಫೋನ್ ಮಾಡೋದು, ಅವೆಲ್ಲ ಸಮಸ್ಯೆ ಆಗೋದು ಬೇಡ ಅಂತ ನಮ್ಮಲ್ಲಿ ಒಂದು ವಿನಂತಿ ಮಾಡ್ತಾ ಧನ್ಯವಾದಗಳು ನೀವು ಇದಕ್ಕೆ. ಆ ದೃಷ್ಟಿಯಿಂದ ಇದೊಂದು ತಮ್ಮ ಧ್ಯಾನದಲ್ಲಿ ಇಟ್ಕೊಂಡು ಹಬ್ಬವನ್ನು ಒಳ್ಳೆಯ ರೀತಿಯಲ್ಲಿ ಆಚರಿಸಿ ಮಾಡುವ ಹಾಗೆ ನಮ್ಮ ಕಡೆಯಿಂದ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಂದ್ರೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ರಾಮನಗರ ಜೋಡದವರು ಬಂದಾರತ್ ಅನ್ಕೊಂತೀನಿ. ಓಕೆ ಸರಿ. ಹಳೆಯಾಳದವರು ಓಕೆ ಸರಿ ಆಯ್ತು. ನೋಡಿ, ಆಲ್ರೆಡಿ ಠಾಣಾ ಹಂತದಲ್ಲಿ ಮೀಟಿಂಗ್ ಆಗಿದೆ, ಬಹಳಷ್ಟು ಜನ ಅಟೆಂಡ್ ಮಾಡಿದಿರಿ, ಇನ್ಸ್ಟ್ರಕ್ಷನ್ಸ್ ಕನ್ವೆ ಆಗಿದೆ, ಅದು ತಮಗೆ ಅರ್ಥನೂ ಕೂಡ ಆಗಿದೆ ಅಂತ ಅನ್ಸುತ್ತೆ ನಂಗೆ. ಇವ್ರು ಹೇಳಿದ ಪ್ರಕಾರ ನೋಡಿದ್ರೆ ಆಲ್ರೆಡಿ ಮಸೀದಿಯಲ್ಲಿ ಅದ್ರ ಬಗ್ಗೆ ಹೇಳಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ. ಪ್ರತಿ ವರ್ಷ ನಾವು ಮೀಟಿಂಗ್ ಗಳನ್ನ ಕಡಿಮೆ ಸಂಖ್ಯೆಯಲ್ಲಿ ಮಾಡ್ತಿದ್ವಿ. ಈ ಸಲ ಮಲ್ಟಿಪಲ್ ಹಂತಗಳಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಇನ್ಸ್ಟ್ರಕ್ಷನ್ ಇದೆ. ಠಾಣಾ ಹಂತದಲ್ಲಿ ಆಗ್ಬೇಕು, ವೃತ್ತ ಹಂತದಲ್ಲಿ ಆಗ್ಬೇಕು, ಮತ್ತೆ ಸಬ್ ಡಿವಿಷನ್ ಉಪವಿಭಾಗದ ಹಂತದಲ್ಲಿ ಆಗ್ಬೇಕು. ನಾಡಿದ್ದಿಗೆ ಜಿಲ್ಲಾ ಹಂತದಲ್ಲಿ ಕೂಡ ಮೀಟಿಂಗ್ ಇದೆ. ನೀವುಗಳು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಹೋಗಿ ಭಾಗವಹಿಸಬೇಕು. ಹಳಿಯಾಳ, ರಾಮನಗರ, ಜೊಯ್ಡಾ ಮತ್ತೆ ದಾಂಡೇಲಿಯಿಂದ ಕೂಡ ಅಲ್ಲಿ ಹೋಗ್ಬೇಕಾಗುತ್ತೆ. DC ಮೇಡಮ್ ಅವರೇ ಮೀಟಿಂಗ್ ಮಾಡ್ತಾರೆ. SP DC ಅವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಪೀಸ್ ಕಮಿಟಿ ಮೀಟಿಂಗ್ ರಿಗಾರ್ಡಿಂಗ್ ಈದ್ ಮಿಲಾದ್ ಏನು ಹಬ್ಬದ ಬಗ್ಗೆ ಮೀಟಿಂಗ್ ಮಾಡ್ಲಿಕ್ಕಿದೆ. ಅಲ್ಲಿ ಅವತ್ತಿಗೆ ತಮಗೆಲ್ಲ ಇನ್ವಿಟೇಷನ್ ಇದೆ. ಈಗಲೇ ಅದನ್ನ ಕನ್ವೆ ಮಾಡ್ತಾ ಇದ್ದೀನಿ, ದಯವಿಟ್ಟು ಹೋಗ್ಬೇಕು ಅವತ್ತಿನ ಸರ್. ಶನಿವಾರ ದಿವಸ, ಸ್ಯಾಟರ್ಡೆ, ಕಾರವಾರ ನಮ್ಮ SP ಆಫೀಸಲ್ಲೇ ಇದೆ. ರಿಗಾರ್ಡಿಂಗ್ ಈ ವರ್ಷದ ಹಬ್ಬಕ್ಕೆ ಬಂದ್ರೆ, ತಾವೆಲ್ಲ ಪ್ರತಿ ವರ್ಷ ಪ್ರೊಸೆಷನ್ ಮಾಡ್ತಾ ಇದ್ದೀರಿ. ಪ್ರೊಸೆಷನ್ ತುಂಬಾ ವಿಜೃಂಭಣೆಯಿಂದ ಮಾಡ್ತೀರಿ, ನೋಡಿದ್ದೀನಿ, ದಾಂಡೇಲಿ ನೋಡಿದ್ದೀನಿ. ಟ್ಯಾಬ್ಲೋಗಳು ಇರ್ತಾವ, ವಿಸರ್ಜನೆ ಇರ್ತಾವಲ್ಲ, ಟ್ಯಾಬ್ಲೋಗಳನ್ನ ಮಾಡ್ತೀರಿ, ಏನೋ ವಿಶೇಷ ಮಾಡಿರ್ತಾರೆ ಹುಡುಗರು ತುಂಬಾ ಆಸಕ್ತಿಯಿಂದ. ತೊಂದರೆ ಇಲ್ಲ, ಅವೆಲ್ಲ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದೇ ಇದೆ, ಮಾಡಿ. ಬ್ಯಾನರ್ಸು, ಬಂಟಿಂಗ್ಸು ಆ ತರದ ವಿಚಾರಗಳಿಗೆ ಬಂದಾಗ ಸ್ವಲ್ಪ ಸೂಕ್ಷ್ಮತೆ ಬರುತ್ತೆ. ಬ್ಯಾನರ್ಸ್ ವಿಚಾರ ಆಲ್ರೆಡಿ ಬ್ಯಾನರ್ಸ್ ಪ್ರಿಂಟ್ ಮಾಡೋರು ಮೀಟಿಂಗ್ ಕೂಡ ಮಾಡಿದ್ವಿ ನಾವು.
ಅವ್ರು ಏನೇ ಪ್ರಿಂಟ್ ಮಾಡಿದ್ರು ನಮ್ ಗಮನಕ್ಕೆ ತಂದು ಮಾಡ್ತಾರೆ. ಮತ್ ನೀವು ಕೂಡ ಏನ್ ಮಾಡ್ರಿ, ಏನ್ ಪ್ರಿಂಟ್ ಮಾಡಿಸ್ಬೇಕು, ಏನ್ ಪ್ರಿಂಟ್ ಮಾಡಿಸ್ಬಾರ್ದು ಅಂತಕ್ಕಂಥದ್ದು ಕೆಲವೊಂದು ವಿಚಾರ ಸೂಕ್ಷ್ಮ ತಾವೇನು ಮಾಡೋದಿಲ್ಲ, ಆತರ ಮಾಡಿಲ್ಲ ಯಾವಾಗ್ಲೂ, ಆದ್ರೆ ಹೇಳ್ಬೇಕಾಗಿದ್ದು ನಮ್ ಕರ್ತವ್ಯ. ಯಾವುದನ್ನ ಪ್ರಿಂಟ್ ಮಾಡಿಸ್ಬಾರ್ದು, ಯಾವುದೇ ವಿವಾದಾತ್ಮಕ ಸಂಗತಿಗಳನ್ನ, ವಿವಾದಾತ್ಮಕ ಬರಹಗಳನ್ನ, ಬೇರೆ ಧರ್ಮಕ್ಕೆ ಪ್ರಚೋದನೆ ಕೊಡ್ತಕ್ಕಂಥದ್ದು, ಬೇರೆ ಧರ್ಮಕ್ಕೆ ನೋವುಂಟು ಮಾಡ್ತಕ್ಕಂತಹ ಶಬ್ದಗಳನ್ನ, ವಾಕ್ಯಗಳನ್ನ ಅದರಲ್ಲಿ ಬರೆಸ್ಲಿಕ್ಕೆ ಅವಕಾಶ ಇಲ್ಲ. ಅದು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅದನ್ನ ಮಾಡ್ಲಿಕ್ಕೆ ಯಾವತ್ತಿಗೂ ಅವಕಾಶ ಇಲ್ಲ. ನೀವೇನೇ ಬರೆಸಿದ್ರು ಒಂದ್ಸಲ ಜಸ್ಟ್ ಲೋಕಲ್ ಪೊಲೀಸರ ಜೊತೆ ಮಾತಾಡಿ, ಸರ್ ಹಿಂಗಿದೆ ನಮ್ದು ಬ್ಯಾನರು, ದಯವಿಟ್ಟು ಏನಾದ್ರು ಚೇಂಜಸ್ ಇದ್ರೆ ಹೇಳಿ ನಮ್ಗೆ, ನಾವು ಆತರ ಮಾಡ್ತೀವಿ ಅಂತ ನೀವು ಕೋಆಪರೇಷನ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ನಮ್ದು ಉದ್ದೇಶ ಅಷ್ಟೇ, ಯಾರಿಗೂ ತೊಂದರೆ ಆಗ್ಬಾರ್ದು, ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ಬೇಕು, ಹಬ್ಬಗಳು ಕೂಡ ವಿಜೃಂಭಣೆಯಿಂದ ಉತ್ಸಾಹದಿಂದ ಮಾಡಿ ಖುಷಿ ಪಟ್ಟು ಹಬ್ಬಗಳನ್ನ ಮುಗಿಸ್ಬೇಕಾದಂತಹದ್ದು ಸಂದರ್ಭ ಇದೆ. ನಾವು ಆಲ್ರೆಡಿ ಬ್ಯಾನರ್ಸ್ ಫ್ಲೆಕ್ಸ್ ಮೀಟಿಂಗ್ ಮಾಡಿರೋದ್ರಿಂದ ಅವ್ರಿಗೆ ಕೂಡ ಇದೆ, ಅವರು ನಮ್ಮ ಗಮನಕ್ಕೆ ತರ್ತಾ ಇದಾರೆ. ಎಸ್ ಅವ್ರೆ, ಕಿರಣ್, ತರ್ತಾ ಇದ್ದಾರೆ. ಅದು ವೆರಿ ಇಂಪಾರ್ಟೆಂಟ್. ಮೊದಲೆಲ್ಲ ಇರಲಿಲ್ಲ, ಇತ್ತೀಚೆಗೆಲ್ಲ ಬಹಳ ಸೂಕ್ಷ್ಮ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಏನೇ ಒಂದು ಬ್ಯಾನರ್ ಬಂತು ಅಂದ್ರೆ ಅದು ಇಮಿಡಿಯೇಟ್ಲಿ ಫೋಟೋ ಆಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರುತ್ತೆ. ವಿದಿನ್ ಸೆಕೆಂಡ್ಸ್ ಅಲ್ಲಿ ಅದು 1000 ಮಂದಿ ತಲುಪುತ್ತೆ, ಒಂದ್ ದಿವಸ 2 ದಿವಸ ಲಕ್ಷಾಂತರ ಮಂದಿ ತಲುಪಿಬಿಡುತ್ತೆ. ಸೊ ಹಿಂಗಾಗಿ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ನೆಕ್ಸ್ಟ್ ಬಂದ್ರೆ ಸೋಷಿಯಲ್ ಮೀಡಿಯಾ ಯೂಸ್. ಪ್ರತಿ ಸಲ ಹೇಳ್ತೀವಿ ನಾವು, ಸೋಷಿಯಲ್ ಮೀಡಿಯಾದಿಂದ ಏನೇನು ಸಮಸ್ಯೆ ಆಯ್ತು ಅಂತ ಎಲ್ಲರೂ ಗಮನಿಸಿದ್ದೀರಿ. ಲಾಸ್ಟ್ 2024ರಲ್ಲಿ, 23ರಲ್ಲಿ, 25ರಲ್ಲಿ ಕೂಡ ಕೆಲವೊಂದು ಕೇಸ್ಗಳಾಗಿದ್ದಾವೆ, ಕೆಲವರು ಅರೆಸ್ಟ್ ಆಗಿ ಕೂಡ ಹೋಗಿದ್ದಾರೆ. ರಿಗಾರ್ಡಿಂಗ್ ಹಬ್ಬಗಳು ಏನೋ ಹಾಕಿದ್ರು ಅಂತಲ್ಲ, ಬೇರೆ ಸಂದರ್ಭದಲ್ಲೂ ಕೂಡ ಏನೋ ಡೆರೋಗೇಟರಿ ಹಾಕಿದ್ದಾರೆ, ಪ್ರತಿ ಕೇಸುಗಳು ಆಗಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಈಗ ಎಲ್ಲರಿಗೂ ಅವೇರ್ನೆಸ್, ಇತ್ತೀಚೆಗೆ ಆ ಟ್ರೆಂಡ್ ಕಡಿಮೆ ಆಗ್ತಾ ಇದೆ. ನಾವು ಓನ್ಲಿ ನಾವೇ ಕ್ರಿಯೇಟ್ ಮಾಡಿ ಹಾಕೋದಿಲ್ಲ, ಬೇರೆ ಯಾರೋ ಕಳಿಸಿದ್ದನ್ನ ಶೇರ್ ಮಾಡಿದ್ರು ಕೂಡ ತಪ್ಪಾಗುತ್ತೆ. ಬೇರೆ ಏನೋ ಕಳ್ಸಿರ್ತಾರೆ, ಅದು ನಾವು ನೋಡಿದ ತಕ್ಷಣ ಪ್ರಚೋದನೆ ಒಳಗಾಗ್ತೀವಿ, ಮನಸ್ಸು ಏನಾಗುತ್ತೆ, ಪ್ರಚೋದನೆ ಒಳಗಾಗುತ್ತೆ. ಏನೋ ಒಂದು ಮನದಲ್ಲಿ ಆಕ್ರೋಶ ಇರುತ್ತೆ, ಅದು ನಮ್ಗೆ ಅದ್ರದ್ದು ಪರವಾಗಿ ನಮ್ ಪೋಸ್ಟ್ ಬಂತು ಅಂದ್ರೆ ನಾವ್ ಏನ್ ಮಾಡ್ತೀವಿ, ಇಮಿಡಿಯೇಟ್ಲಿ ಫಾರ್ವರ್ಡ್ ಮಾಡ್ತೀವಿ. ಆ ಫಾರ್ವರ್ಡ್ ಮಾಡೋದಕ್ಕೆ ಮುಂಚೆ 10 ಸಲ ಯೋಚನೆ ಮಾಡ್ಬೇಕಾಗತ್ತೆ. ನಾವು ಏನ್ ಫಾರ್ವರ್ಡ್ ಮಾಡ್ತೀನಿ, ಏನ್ ಶೇರ್ ಮಾಡ್ತೀನಿ, ಏನ್ ಬರೀತೀನಿ ಅನ್ನೋದನ್ನ ಬಹಳ ವಿಚಾರ ಮಾಡಿ ಫಾರ್ವರ್ಡ್ ಮಾಡ್ಬೇಕಾಗತ್ತೆ. ಫಾರ್ವರ್ಡಿಂಗ್ ಇಸ್ ಆಲ್ಸೋ ಅನ್ ಅಫೆನ್ಸ್. ನೀವು ಫಾರ್ವರ್ಡ್ ಮಾಡ್ತೀರಿ ಅಂದ್ರೆ ಅದಕ್ಕೆ ನಿಮ್ಗೆ ಸಮ್ಮತಿ ಇದೆ ಅಂತಾನೆ ಅರ್ಥ. ನೀವು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಿ, ಮನಸ್ಸಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಿ ಅಂತಾನೆ ಅರ್ಥ. ಇಲ್ಲ ಸರ್ ನಾನು ಹಾಕಿಲ್ಲ ಸರ್, ಯಾರೋ ಹಾಕಿದ್ದನ್ನ ನಾನು ಫಾರ್ವರ್ಡ್ ಮಾಡಿದೆ ಸರ್ ಅಂತ ಹಾಕ್ಲಿಕ್ಕೆ ಬರಂಗಿಲ್ಲ. ಸ್ಟೇಟಸ್ ಫಾರ್ವರ್ಡ್ ಆಗ್ಲಿ, ವಾಟ್ಸ್ಆಪ್ ಬೇರೆ ಗ್ರೂಪಿಗೆ ಕಳಿಸುವಂತದ್ದಾಗ್ಲಿ, ಫೇಸ್ಬುಕ್ ಅಲ್ಲಿ ಕೂಡ ಹಾಕ್ತಕ್ಕಂಥದ್ದಾಗ್ಲಿ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ ಮೀಟಿಂಗ್ ಅನ್ನು ಕೂಡ ನಮ್ಮ ಸ್ಟೇಷನ್ ಹಂತದಲ್ಲಿ ಮಾಡಿದೀವಿ. ಮತ್ತೆ ನಿನ್ನೆ SP ಅವರು ತಾವೆಲ್ಲ ಮೀಡಿಯಾದಲ್ಲಿ ಗಮನಿಸಿರ್ಬೇಕು, ತಾವೆಲ್ಲ ನ್ಯೂಸ್ ಪೇಪರ್ ಓದಿರ್ಬೇಕು. ನಿನ್ನೆ ದಿವಸ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಇವ್ರು ಯಾರು ಯೂಟ್ಯೂಬರ್ಸ್ ಇದ್ದಾರೆ, ಪತ್ರಕರ್ತರು ಇದ್ದಾರೆ, ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇದೆ ಸಮಾಜದ ಮೇಲೆ, ಜನರ ಮೇಲೆ, ಅವ್ರೆಲ್ಲಾ ಮೀಟಿಂಗ್ ಕರೆದ್ಬಿಟ್ಟು ಏನೇನ್ ಹಾಕ್ಬೇಕು, ಏನ್ ಹಾಕ್ಬಾರ್ದು, ಯಾವ್ದು ಹಾಕಿದ್ರೆ ಯಾವ ಸೆಕ್ಷನ್ ಅಡಿ ಕೇಸ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ವಿವರವಾಗಿ PPT ಪ್ರೆಸೆಂಟೇಶನ್ ಮಾಡಿ ಹೇಳಿದ್ದಾರೆ. ಅದೆಲ್ಲ ತಮ್ಮದು ನ್ಯೂಸ್ ಪೇಪರ್ ಬಂದಿದ್ದನ್ನು ತಾವೆಲ್ಲ ಗಮನಿಸಿರ್ಬೇಕು. ನಮ್ಮ ಲೋಕಲ್ ಯೂಟ್ಯೂಬರ್ಸ್ ಹೋಗಿದ್ದಾರೆ ಅಂತ ಅನ್ಕೊಂತೀನಿ ನಾನು ಅದಕ್ಕೆ. ಸೊ ಇಲ್ಲಿ ಕೂಡ ಸೋಷಿಯಲ್ ಮೀಡಿಯಾದ ಯೂಸ್ ರೆಸ್ಪಾನ್ಸಿಬಲ್ ಆಗಿರ್ಬೇಕಾಗುತ್ತೆ, ಜವಾಬ್ದಾರಿಯಿಂದ ಕೂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ರೆ ಡಿಜೆ ವಿಚಾರವಾಗಿ ಬಂದ್ರೆ, ಡಿಜೆ ವಿಚಾರ ತಾವೆಲ್ಲ ಡಿಜೆ ಬಳಸೋಣ ಅಂತ ನಮ್ಗೆ ಗೊತ್ತಿದೆ. ಸೌಂಡ್ ಬಾಕ್ಸ್ ನ ಬಳಸ್ಕೊಳ್ಳಿ, ಅದಕ್ಕೆ ಮೈಕ್ ಪರ್ಮಿಷನ್ ಈಗಲೇ ಅಪ್ಲೈ ಮಾಡಿಬಿಡಿ. ನಾವು ಮೈಕ್ ಪರ್ಮಿಷನ್ ಅಂತ ಕೊಡ್ತೀವಂತ. ವಿತಿನ್ ಸೌಂಡ್ ಲಿಮಿಟ್ ಅಲ್ಲಿ ಮೈಕ್ ಹಚ್ಕೊಂಡು ತಮ್ಗೆ ಏನಿದೆಯಲ್ಲ ಅದು ಮೈಕಲ್ಲಿ ಏನು ನೀವು ಘೋಷಣೆ ಮಾಡ್ತೀರಿ ಅನ್ನೋದು ಅಂತ ನಮ್ಗೆ ಹೇಳ್ಬೇಕಾಗುತ್ತೆ. ಅಲ್ಲಿ ಕೂಡ ಯಾವುದೋ ವಿವಾದ ಕೇಳಿ ಮಾಡ್ದಂಗೆ ನಾವು ಮಾತಾಡ್ಬೇಕಾಗುತ್ತೆ, ಹಾಡುಗಳನ್ನ ಪ್ಲೇ ಮಾಡ್ಬೇಕಾಗುತ್ತೆ. ನಿಮ್ದು ಏನ್ ಪ್ರತಿ ವರ್ಷ ಮಾಡ್ತೀರಿ ಆ ತರ ಮೈಕ್ ಸಿಸ್ಟಮ್ ಅನ್ನ ಬಳಸ್ಕೊಂಡ್ಬಿಟ್ಟು ತಾವು ಮೆರವಣಿಗೆನ ಮಾಡ್ಲಿಕ್ಕೆ ತಮಗೆ ಅವಕಾಶ ಇದೆ. ಡಿಜೆ ಯಾವುದೇ ಕಾರಣಕ್ಕೂ ಅಲೋ ಇರೋದಿಲ್ಲ. ಅಷ್ಟು ಜನಸಂಖ್ಯೆ ರೋಡ್ ಅಲ್ಲಿ ಮೂವ್ ಆಗುತ್ತೆ ಅಂದ್ರೆ ಟ್ರಾಫಿಕ್ ಬಿಕಮ್ಸ್ ಮ್ಯಾಟರ್ ಆಫ್ ಕನ್ಸರ್ನ್. ಅದು ನಾವು ಅದ್ರ ಬಗ್ಗೆ ಬಹಳ ಪ್ರಿಪರೇಷನ್ ಮಾಡ್ಕೋಬೇಕಾಗುತ್ತೆ. ತಮಗೆ JN ರೋಡ್ ಅಲ್ಲಿ ನಾವು ಪ್ರತಿ ವರ್ಷ ಕೊಡುವಂಗೆ ಸೌಲಭ್ಯನ ಕೊಡಿಸ್ತೀವಿ. ಸ್ವಲ್ಪ ಸಮಯಕ್ಕೆ ಸ್ವಲ್ಪ ಟ್ರಾಫಿಕ್ ರಿಲೇಟೆಡ್ ಸಮಸ್ಯೆಗಳು ಆಗ್ತವೆ, ಅದನ್ನ ಮ್ಯಾನೇಜ್ ಮಾಡ್ತೀವಿ. ತಮ್ದು ಸಹಕಾರ ಇರಬೇಕಾಗುತ್ತೆ, ಬೇರೆಯವ್ರು ಕೂಡ ಸಹಕಾರವನ್ನ ಕೊಡ್ತಾರೆ. ಟ್ರಾಫಿಕ್ ಮೂವ್ಮೆಂಟ್ ಆಗೋ ತರ ಒನ್ ವೇ ಮಾಡ್ಬೇಕಾಗುತ್ತೆ. ಲಾಸ್ಟ್ ಟೈಮ್ ನೀವು ಮಾಡಿದ್ರಲ್ಲ, ನಿಮ್ಗೆ ಐಡಿಯಾ ಇದೆ, ಲಾಸ್ಟ್ ಟೈಮ್ ಐಡಿಯಾ ಇದೆ, ಹೇಳ್ಬೇಕಾಗುತ್ತೆ. ನಾವು ಆ ರೂಟ್ ಅನ್ನ ಒಂದ್ಸಲ ನಾವು ತಿರುಗಾಡಿ ನೋಡ್ಬೇಕಾಗುತ್ತೆ. ಸೇಮ್ ರೂಟ್ ಅದನ್ನ ರೈಟಿಂಗ್ ಎಲ್ಲ ಕೊಡಬೇಕಾಗುತ್ತೆ, ಎಲ್ಲಿಂದ ಲ್ಯಾಂಡ್ ಮಾರ್ಕ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತಕ್ಕಂಥದ್ದು. ಹೇಳಿದ್ದೊಂದು ರೂಟ್ ಮತ್ತೆ ಅವತ್ತಿನ ದಿವಸ ಬೇರೆ ರೂಟ್ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ತಾವು ತಮ್ದು ಯಾರು ಲೀಡ್ ಮಾಡ್ತಿರ್ತಾರೆ ಅವ್ರ ಮೇಲೆ ತಾವು ಕಂಟ್ರೋಲ್ ಇಟ್ಕೋಬೇಕಾಗುತ್ತೆ. ಅದನ್ನ ಅದೇ ಇದರಲ್ಲಿ ಮೂವ್ ಮಾಡಿಸ್ಬೇಕಾಗುತ್ತೆ. ನಮ್ಮ ಪೊಲೀಸ್ ಬಂದೋಬಸ್ತು ಕೂಡ ಅದಕ್ಕೆ ನಾವು ಇರ್ತೀವಿ. ನಂತರ ಬಂದ್ರೆ CCTV ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ CCTV ಬಗ್ಗೆ ಜಾಸ್ತಿ ಅವೇರ್ನೆಸ್ ಬರ್ತಾ ಇದೆ. ಸ್ಪೆಷಲಿ ಪ್ರೊಸೆಷನ್ ಇದೆ ಅಂತಂದ್ರೆ ನಾವು ಯಾವ್ದನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಪ್ರೊಸೆಷನ್ ನಾವೆಲ್ಲ ಈಗ ಏನ್ ಮಾಡ್ತೀವಿ, ಪ್ರೊಸೆಷನ್ ಇದ್ರಲ್ಲಿ ಯಾವ್ದು ಮನೆಯವರು CCTV ಹಾಕೊಂಡಿದ್ದಾರೆ ಅಂತಕ್ಕಂಥ ನಾವು ಈಗ ಚೆಕ್ ಮಾಡ್ಲಿಕ್ಕೆ ಹೇಳ್ತೀವಿ. ನಾಳೆ ನಡೆದು ಚೆಕ್ ಮಾಡ್ಬಿಟ್ಟು ಅದನ್ನ ನಾವು ಸ್ವಲ್ಪ ನಮ್ಮ ಪ್ರೊಸೆಷನ್ಗೆ ಕವರ್ ಆಗುವಂಗೆ ಅದನ್ನ ನಾವು ಚೇಂಜಸ್ ಮಾಡಿಸ್ತೀವಿ.
ತಾವು ಕೂಡ ಏನ್ ಮಾಡ್ಬೇಕು, ಎಲ್ಲಿ ಹೋಗಿ ಅಸೆಂಬಲ್ ಆಗ್ತೀರಿ ಅಲ್ಲಿ ತಾತ್ಕಾಲಿಕ CCTVಗಳನ್ನ ಹಾಕೊಂಡ್ಬಿಟ್ಟು ಮಾಡ್ಬೇಕಾಗತ್ತೆ, ಅದು ಮಾಡ್ಬೇಕಾಗತ್ತೆ. ಸಾಧ್ಯ ಆದಷ್ಟು ಮಸೀದಿಗಳಿಗೂ ಕೂಡ ಮಸೀದಿಯ ಹೊರಭಾಗ ಕವರ್ ಆಗುವಂಗೆ ತಾವು CCTV ಈಗಾಗಲೇ ಹಾಕಿದಿರಿ ಅಂತ ಅನ್ಕೋತೀನಿ ನಾನು. CCTV ಬರ್ತಕ್ಕಂಥ ದಿನಗಳಲ್ಲಿ, ಈಗ ದಿನಗಳಲ್ಲಿ ಸೇಫ್ಟಿ ವಿಚಾರವಾಗಿ, ನಗರದ ಸುರಕ್ಷತೆ ವಿಚಾರವಾಗಿ, ಕ್ರೈಮ್ ಡಿಟೆಕ್ಷನ್ ವಿಚಾರವಾಗಿ ತುಂಬಾ ಮಹತ್ವ ಪಡ್ಕೊಂತ ಇದೆ. ತಾವೆಲ್ಲರೂ ಮನೆಗಳಲ್ಲೂ ಕೂಡ CCTV ಹಾಕೋಬೇಕಾಗಿದ್ದು ಕೂಡ ಜವಾಬ್ದಾರಿ ಆಗುತ್ತೆ. CCTV ಹಾಕಿದ್ರೆ ನೋಡಿ ನೀವು ಸೇಫ್ಟಿ ಫೀಲ್ ಆಗುತ್ತೆ, ಸೇಫ್ಟಿ ಎನ್ಶೂರ್ ಆಗುತ್ತೆ, ಸೇಫ್ಟಿ ಖಚಿತಪಡಿಸ್ಲಿಕ್ಕಾಗುತ್ತೆ. ಏನೇ ಒಂದಾದ್ರೂ ಕೂಡ ರಿಯಾಲಿಟಿ ಏನಾಗಿದೆ ಅಂತ ಎಷ್ಟು ಗೊತ್ತಾಗುತ್ತೆ. ರಿಯಾಲಿಟಿ ಏನಾಯ್ತು ಅಂತ ಗೊತ್ತಾದ್ರೆ ನಿಮಗೂ ಕೂಡ ಅನುಕೂಲ ಆಗುತ್ತೆ. ಅದು ತಪ್ಪು ಸುದ್ದಿಯನ್ನು ಬಿಂಬಿಸ್ಲಿಕ್ಕೆ, ತಪ್ಪಾಗಿ ಸುಳ್ಳು ಹೇಳಲಿಕ್ಕೆ ಅದು ಅವಕಾಶ ಆಗೋದಿಲ್ಲ. CCTVನ ಹಾಕತಕ್ಕಂಥ ವ್ಯವಸ್ಥೆನ ಮಾಡಿ. ಪ್ರೇಯರ್ ಪ್ಲೇಸ್ ಅಲ್ಲಿ ಕೂಡ, ಈ ಪ್ರೇಯರ್ ಮಾಸ್ ಪ್ರೇಯರ್ ಇಲ್ಲ ಅಂತ ಹೇಳ್ತೀರಿ, ಮಾಸ್ ಪ್ರೇಯರ್ ಇದ್ದಾಗ ಮಾಸ್ ಪ್ರೇಯರ್ ಪ್ಲೇಸಿಗೂ ಕೂಡ ನೀವು CCTV ಹಾಕೊಳ್ಳೋದನ್ನ ಬರ್ತಕ್ಕಂಥ ಹಬ್ಬಗಳಲ್ಲಿ ರೂಢಿ ಮಾಡ್ಕೋಬೇಕಾಗತ್ತೆ. ಸೊ ನಮ್ದು ಬಂದೋಬಸ್ತು ಕೂಡ ನಾವು ಪ್ಲಾನ್ ಮಾಡಿದೀವಿ ಆಲ್ರೆಡಿ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವು ಅಮೂಲಾಗ್ರವಾಗಿ ಸಮಗ್ರವಾಗಿ ಬಂದೋಬಸ್ತ್ ಪ್ಲಾನ್ ನಾವು ರೆಡಿ ಮಾಡ್ತೇವೆ. ಸಿಬ್ಬಂದಿ ಹೋಮ್ ಗಾರ್ಡ್ಸ್ ಕೂಡ ನಮಗೆ ಅವೈಲೇಬಲ್ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಮತ್ತೆ ನಾವು ಸ್ಟ್ರೈಕಿಂಗ್ ಫೋರ್ಸ್ ಅನ್ನು ಕೂಡ ನಾವು ರಿಕ್ವೆಸ್ಟ್ ಮಾಡಿದೀವಿ. KSRP ಮತ್ತು DR ವೆಹಿಕಲ್ಗಳು, DR ಸಿಬ್ಬಂದಿ, KSRP ಸಿಬ್ಬಂದಿ ನಮಗೆ ಬರ್ತಾರೆ. ಪ್ರತಿ ಹಬ್ಬಕ್ಕೂ ನಾವು ಮಾಡ್ತೀವಿ, ತಮಗೆ ಗೊತ್ತಿದೆ. ನಮ್ದು ಪ್ರಿಪರೇಷನ್ ನಾವು ಮಾಡ್ಕೊಂತೀವಿ. ಅವೈಲೇಬಲ್ ಸಿಬ್ಬಂದಿನ ನಾವು ಮ್ಯಾಕ್ಸಿಮಮ್ 30 ದಿವಸ ತಮ್ಮ ಸೆಕ್ಯೂರಿಟಿಗೋಸ್ಕರ ಮಸೀದಿ ಹತ್ರ ಮತ್ತೆ ಎನ್ ರೂಟ್ಗೆ ಬೇರೆ ಬೇರೆ ವಿಚಾರಗಳಿಗೆ ನಾವು ಸಿಬ್ಬಂದಿಯನ್ನ ನಾವು ಸರಿಯಾಗಿ ಬಳಸ್ಕೊಂಡ್ಬಿಟ್ಟು ಬಂದೋಬಸ್ತನ್ನ ಮಾಡ್ತೀವಿ. ಒಟ್ನಲ್ಲಿ ಪರಸ್ಪರ ಸಹಕಾರದಿಂದ ಹಬ್ಬ ಚೆನ್ನಾಗಿ ನಡಿಬೇಕು, ಎಲ್ಲರೂ ಖುಷಿ ಪಡಬೇಕು, ಯಾವುದೇ ಸಮಸ್ಯೆ ಆಗ್ಬಾರ್ದು. ಕಾನೂನು ಸುವ್ಯವಸ್ಥೆ ನಮ್ದು ಫಸ್ಟ್ ಪ್ರಯಾರಿಟಿ. ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಾವು ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನು ನಿರ್ದಾಕ್ಷಿಣ್ಯವಾಗಿ ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆ ನಮಗಿದೆ. ಇಲ್ಲದೆ ಹೋದ್ರೆ ನಾವು ಕೂಡ ಆಕ್ಷನ್ಗೆ ಒಳಗಾಗಬೇಕಂತ ಸಂದರ್ಭಗಳು ಬರ್ತವೆ ಅಂತ ಹೇಳ್ತಾ ತಮ್ಗೆಲ್ರಿಗೂ ಅಡ್ವಾನ್ಸ್ ಆಗಿ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ, ತಮಗೆ ಧನ್ಯವಾದ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಹಬ್ಬದ ಹಿನ್ನೆಲೆಯಲ್ಲಿ ಮಾನ್ಯ DSP ಸಾಹೇಬರು ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ತರಹ ರೂಟ್ ಆಗಲಿ, ಅದು ಯಾವುದೊಂದು ಪ್ರೊಸೆಷನ್ ಇರಲಿ, ಅದರ ಬಗ್ಗೆ ಎಲ್ಲ ಬಂದೋಬಸ್ತನ್ನು ಕೂಡ ಮಾಡ್ತಾರೆ. ಸಾಹೇಬ್ರು ಹೇಳಿದಾಗೆ CCTV ಇದು ಭಾಳ ಇಂಪಾರ್ಟೆಂಟು. ಮತ್ತು ಅದು ಅಲ್ಲದೆ ನಮ್ಮೂ ಕೂಡ ಎಕ್ಸ್ಟ್ರಾ ವಿಡಿಯೋಗ್ರಫಿಗಳು ಎಲ್ಲ ಫುಲ್ ಕವರ್ ಆಗ್ತಿರ್ತದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಹೇಬ್ರು ಹೇಳಿದಾಗೆ ಅಲ್ಲಿ SP ಸಾಹೇಬರು ಮೀಟಿಂಗ್ ಮಾಡಿದ್ದಾರೆ. ಮತ್ತು ನಮ್ಮ ಕಂಟ್ರೋಲ್ ರೂಮ್ನಾಗಲಿ ಮತ್ತು ನಮ್ಮ ಪೊಲೀಸ್ ಸ್ಟೇಷನ್ದಲ್ಲೂ ಕೂಡ ಒಂದು ಟೀಮ್ ಇರ್ತದೆ, ಡಿಸ್ಟಿಕ್ ಲೆವೆಲಲ್ಲಿ ಇರ್ತದೆ, DG ಆಫೀಸರ್ ಲೆವೆಲ್ ಇರ್ತದೆ. ಎಲ್ಲ ಕಡೆ ಏನು ಹಬ್ಬದ ಆಚೆ ಈಚೆ ದಿನಗಳಿರ್ತಾವೆ ಅವೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಪಬ್ಲಿಕ್ಕು ಕೂಡ ಅಬ್ಸರ್ವ್ ಮಾಡ್ತಾರೆ. ದಯವಿಟ್ಟು ಅದಕ್ಕೆ ನಾಳೆ ಮಾಸ್ ಪ್ರೇಯರ್ ಇದ್ದಾಗ ಸ್ವಲ್ಪ ಯುವಕರಿಗೆ ಆದಷ್ಟು ಒಂದು ಸಲಹೆ ಸೂಚನೆಗಳು ನೀವೆಲ್ಲ ಕೊಡಬೇಕಂತ ಹೇಳಿಬಿಟ್ಟು ಈ ಒಂದು ಪೂರ್ವಭಾವಿ ಶಾಂತಿ ಸಭೆಗೆ ತಾವೆಲ್ಲ ಬಂದಿದ್ದಕ್ಕಾಗಿ ತಮ್ಮ ಎಲ್ಲರಿಗೂ ಕೂಡ ಇಲಾಖೆ ವತಿಯಿಂದ ಧನ್ಯವಾದಗಳು ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತೇನೆ.